ಆಗ್ತಾವಿಂದ ಇಲ್ಲಿ ತನಕ ಕಂಡ್ಬಿಟ್ಟು ನೋಡಿಲ್ಲ, ಏನು ಎತ್ತ ಅಂತಾನು ಯಾರು ಸ್ಪಂದಿಸ್ತಾನು ಇಲ್ಲ. ಇಲ್ಲಿ ನಮ್ಗೆ ನ್ಯಾಯ ಬೇಕಷ್ಟೇ. ಈಗ ಏನಾಗಿದೆ ಅಂತ ಅವರು ಡಾಕ್ಟರ್ನ ಕರೆಸ್ಬೇಕು ನಮ್ಗೆ. ಈಗ ಆಪರೇಷನ್ ಅಂತ ಗರ್ಭಕೋಶಕ್ಕೆ ಅಂತ ಆಪರೇಷನ್ ಚೆನ್ನಾಗಿ ಬಂದಿಲ್ಲ. ಅವರು ಏನು ರೋಗದವ್ರಲ್ಲ, ಚೆನ್ನಾಗೆ ಬಂದಿರೋದು. ಎಲ್ಲಾನು ಟೆಸ್ಟ್ ಮಾಡಿಸ್ಕೊಂಡೇ ಬಂದಿರೋದು ಅವರು. ಈಗ ನಮ್ಗೆ ಏನಾಯ್ತೈತೆ ಅಂತ ಯಾರು ಹೇಳ್ತಾನೆ ಇಲ್ಲ. ನಮ್ಗೆ ಏನ್ ಗೊತ್ತಿಲ್ಲ, ನ್ಯಾಯ ಬೇಕಷ್ಟೇ. ಏನು ಹೇಳ್ತಾನೂ ಇಲ್ಲ, ಈಚೆನೂ ಬರ್ತಾ ಇಲ್ಲ ಅವರು. ನಾವೇ 4 ಲಕ್ಷ ಕಟ್ಟಿ ಅಂದ್ಮೇಲೆ ನಾವೇ ಕಟ್ಟೋಣ, 40 ಲಕ್ಷ ಕಟ್ತೀವಿ. ನಮ್ಮ ಅತ್ತೆ ಹೋದರೆ ಹೆಂಗ್ ಬರ್ಲಿ ಅಷ್ಟೇ, ಕಟ್ಟಿ ಅಂತ ಹೇಳ್ತಾವ್ರೆ. ನಮಗ್ ಗೊತ್ತಿಲ್ಲ ಏನು ಅಂತ. ಈಚೆಗಾರು ಬಂದು ಏನು ಎತ್ತ ಅಂತ ಯಾವ್ದು ಹೇಳ್ತಾ ಇಲ್ಲ. BP ಇಲ್ಲ, ಶುಗರ್ ಇಲ್ಲ, ಒಂದ್ ಎಂತೆ ಕಾಯಿಲೆನೂ ಇಲ್ಲ. ನಡ್ಕ ಬಂದೊಳಗೆ ಈ ರೀತಿ ಮಾಡವ್ರೆ ಅಂದ್ರೆ ಬರೀ ಗರ್ಭಕೋಶ ರಿಮೂವ್ ಮಾಡೋದಿಕ್ಕೆ ಅಂತ ಕರ್ಸಿದ ದಿನ ಅವರು ಇದು ಬುಧವಾರ ಬೆಳಿಗ್ಗೆ 9:30 ಬಂದವ್ರೆ. 9:30 ಬಂದ್ಮೇಲೆ ಇವ್ರು ಏನ್ ಮಾಡ್ಬೇಕಿತ್ತು, ಕರ್ಕೊಂಡು ಎಲ್ಲಾನು ಟೆಸ್ಟ್ ಮಾಡ್ಬೇಕಿತ್ತಾನೆ. 8:30 ಬಂದವ್ರಿಗೆ ಹೆಂಗ ಅಂದ್ರೆ ಅನಶೇಷ ಕೊಟ್ರು ಸರ್ ಇವರು. ಏಕ್ತಮ್ಮ ಏನು BP ಆಯ್ತಾ, ಶುಗರ್ ಆಯ್ತಾ, ಇಲ್ಲ ಹಾರ್ಟ್ ಬೀಟ್ ಏನಾಯ್ತಾ, ಏನಾದರೂ ನೋಡಿದ್ರ ಇವರು? ತಕ್ಷಣ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗೋರೆ, ಅನಸ್ಲೇಷಿಯಾ ಕೊಟ್ಟವ್ರೆ. ಅನಸ್ಲೇಷಿಯಾ ಕೊಟ್ಟ ಅರ್ಧ ಗಂಟೆಲ್ಲ ಹುಡುಗಿ ಕೋಮಾಗ ಹೋಗೋಳೆ. ಕೋಮಾಗ ಹೋದ್ಮೇಲೆ ಏನಾಯ್ತು ಏನು ಅಂತ ಕೇಳಿದ್ರೆ ಜ್ಯೂಸ್ ಕುಡ್ದಿದ್ರೇನೋ ಅದಕ್ಕೆ ವಾಮಿಟ್ ಆಯ್ತು. ಅನಸ್ಲೇಷಿಯಾ ಕೊಟ್ಟರೆ ವಾಮಿಟ್ ಆಯ್ತದ ಸರಿ. ಏನು ಇವರು ಖಾಲಿ ಹೊಟ್ಟೆಯಿಂದ ಬಂದವಳ ಏನು ಅಂತ ಅಡ್ಮಿಟ್ ಮಾಡ್ಕೊಂಡು ತಾನೇ ನೋಡಬೇಕು. ಮನೆಯಿಂದ ಬಂದವಳನ್ನ ಹೆಂಗೆ ಕರ್ಕೊಂಡೋಗಿ ಅನಸ್ಲೇಷಿಯಾ ಕೊಟ್ಟರು? ಏನು ಕಣ್ಣು ಆಪ್ರೇಷನ್ ಮನೆಯಿಂದ ಬರ್ತಾ ಇದ್ದಂಗೆ ಅವ್ರು ಅಡ್ಮಿಟ್ ಮಾಡ್ಕೊಳಕ್ಕೆ? ನಮ್ಗೆ ಇನ್ನೊಬ್ರು ಪೇಷಂಟ್ ಬಂದಾಗ ಏನ್ ಮಾಡ್ತಾರೆ ಅದನ್ನ ಕೇಳಿ, ನಮಗ್ ಗೊತ್ತಿಲ್ಲ. ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿ ಎಲ್ಲ ಸರಿಯಾಗಿ ನೋಡ್ತಾವ್ರೆ ಏನು ಅಂತಾನೆ ಯಾವ್ದು ಹೇಳ್ತಾನೆ ಇಲ್ಲ. 3 ದಿವಸದಿಂದ ನಾವು ಕಣ್ಣವ್ರು ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೀವಿ. ಐಸಿಗೆ ಹೋದ್ರೆ ನಮ್ಗೆ ಯಾರಿಗೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅವರು. ಡಾಕ್ಟರ್ ಈಗ ಕರ್ಸಿ ಅಷ್ಟೇ, ಏನ್ ಹೇಳ್ತಾವ್ರೆ ಅಂತ ಗೊತ್ತಿಲ್ಲ ನಮ್ಗೆ. ನೋಡ್ತೀನಿ ಅದ್ಯಾರ ಅವರು ಸಿದ್ದೇಶ್, ಅವ್ರು ನೋಡ್ತೀವಿ. ಅವ್ರು ಅಂಜಲಿ ಸಿದ್ದೇಶ್ಗೆ ಅಂತ ಅವಳು ರೆಫರ್ ಮಾಡ್ಕೊಂಡು ಬಂದಿದ್ದು. ಆದ್ರೆ ಈಗ ಅಂಜಲಿ ಸಿದ್ದೇಶ್ ಬಂದು ನೋಡಿಲ್ಲ, ಯಾರು ಬಂದು ಯಾವ ಡಾಕ್ಟ್ರು ಬಂದು ನಮಗೆ ರೆಸ್ಪಾನ್ಸೇ ಮಾಡಿಲ್ಲ.